ಎಲ್ಲ ನನ್ನ ಕರ್ನಾಟಕ ಕಲಾ ಸಂಗಮ ಬಾಂಧವರಿಗೆ ನಮಸ್ಕಾರ. ಹಾಗೂ ಇವತ್ತಿನ ಒಂದು ನನ್ನ ಸೋಲೋ ಅಂದರೆ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನವು MV ಮಿನಜ್ಗಿ ಆರ್ಟ್ ಗ್ಯಾಲರಿಯಲ್ಲಿ ಆಗುತ್ತಿದ್ದು, ಆ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಎಲ್ಲರಿಗೂ ಸ್ವಾಗತ ಕೋರುತ್ತೇನೆ ಪ್ರಥಮವಾಗಿ. ಹಾಗೆ ನನ್ನ ಒಂದು ಕಿರುಪರಿಚಯ ಹೇಳಲು ಇಚ್ಛೆಪಡುತ್ತೇನೆ. ನಾನು ಮೂಲತಃ ಅಥಣಿ ಬೆಳಗಾವಿ ಜಿಲ್ಲೆ. ನಾನು ವ್ಯಾಸಂಗ ಮಾಡಿದ್ದೆಲ್ಲ ಟೆಕ್ನಿಕಲ್ ಫೀಲ್ಡ್, ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ನಂದು ಮುಗಿದದ. ಈ ಒಂದು ಚಿತ್ರಕಲಾ ಅನ್ನೋದು ನನಗೆ ಚಿಕ್ಕವನಿದ್ದಾಗ ಕೆಲವೊಂದಿಷ್ಟು ಘಟನೆಗಳು ಪ್ರೇರಣೆ ಮಾಡಿದವು. ಏನು ಪ್ರೇರಣೆಪ್ಪ ಅಂದ್ರೆ, ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು, ರಂಗಿಲ್ಲ ಅಂತ ಒಂದು ಫಿಲ್ಮ್ ಬಂದಿತ್ತು 90s ಒಳಗೆ. ಅದು ಫುಲ್ ಹಿಟ್ ಆಗಿತ್ತು. ಅದರದ್ದು ರಂಗಿಲ್ಲ ಅನ್ನೋ ಒಂದೇನು ಫಾಂಟ್ ಇತ್ತಲ್ಲ, ಒಂದೇನು ಅಕ್ಷರ ಜೋಡಣೆ ಇತ್ತಲ್ಲ, ಆ ಜೋಡಣೆ ತುಂಬ ಅಟ್ರಾಕ್ಟಿವ್ ಇತ್ತು ಆ ಟೈಮ್ ಒಳಗೆ. ಅದೇ ಟೈಮ್ ಒಳಗೆ ನಮ್ಮ ಅಥಣಿ ಒಳಗೆ ಟಾಕಿಸ್ದಾಗ ಟೈಟಾನಿಕ್ ಒಂದು ಫಿಲ್ಮ್ದು ಬ್ಯಾನರ್ ಎಲ್ಲ ಪೋಸ್ಟರ್ ಹಾಕಿದ್ರು. ಆ ಟೈಟಾನಿಕ್ ಬ್ಯಾನರ್ದು ಟೈಟಾನಿಕ್ ಹಡಗೆ ಮತ್ತು ರಂಗಿಲ್ಲ ಬಿಡಿಸ್ತಿದ್ನಿ ಅವಾಗೂ ನಂದು ಚಿಕ್ಕ ವಯಸ್ಸಿನಾಗ. ಭಾಳ ಅಂದ್ರೆ ಒಂದು 5-6 ವರ್ಷ ಹಿಂಗಿರ್ಬೋದು. ಅದರ ನಂತರ ಅದೊಂದು ಹುಚ್ಚು ಬೆಳಿಲಿಕ್ಕೆ ಹತ್ತಿತ್ತು ನಮ್ಮ ತಲೆ ಒಳಗೆ. ಪೇಂಟಿಂಗ್ ಮಾಡ್ತಿದ್ದಿಲ್ಲ, ಫಸ್ಟ್ ಸ್ಕೆಚ್ ಪೆನ್, ಪೆನ್ಸಿಲ್ ಸ್ಕೆಚಸ್ ಇಂಥದ್ದೆಲ್ಲ ಮಾಡ್ಕೊತ ಒಂದು ದಿವ್ಸ ಬರ್ತದೆ. ಅವಾಗ ತಾಲೂಕು ಮಟ್ಟದ ಒಂದು ಮುರುಗೇಂದ್ರ ಲಲಿತ ಕಲಾ ಮಂದಿರ ಅಂತ ಒಂದು ಅಥಣಿ ಒಳಗೆ ಕಾಲೇಜ್ ಅದ. ಆ ಕಾಲೇಜ್ ಒಳಗೆ ನನಗೆ ಸ್ಪರ್ಧೆ ಏರ್ಪಡಿಸಿರ್ತಾರೆ. ಎಲ್ಲ ತಾಲೂಕು ಮಟ್ಟ ಅಂದರೆ ಎಲ್ಲ ಆಲ್ಮೋಸ್ಟ್ ಹುಡುಗರು ಎಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದರೊಳಗೆ ಪ್ರಥಮ ಸ್ಥಾನ ಬರ್ತದೆ. ಅದು ಬಂದ್ಮ್ಯಾಗ ಮನೆಯೊಳಗೆ ಏನೋ ಒಂದು ವಾತಾವರಣ ಕ್ರಿಯೇಟ್ ಆಯ್ತಲ್ಲ. ನಮ್ಮ ಅಜ್ಜ ಒಂದು 50 ರೂಪಾಯಿ ಕೊಟ್ಟರು, ನಮ್ಮ ಅಪ್ಪರು ಒಂದಿಷ್ಟು ರೊಕ್ಕ ಕೊಟ್ಟರು, ನಮ್ಮ ಕಾಕಾಗಳು ಒಂದು ಸ್ವಲ್ಪ ರೊಕ್ಕ ಕೊಟ್ಟರು. ಅದರಿಂದ ಸಣ್ಣ ಹುಡುಗ ಆ ಟೈಮ್ ಒಳಗೆ ಇಂಥದ್ದೆಲ್ಲ ಸಿಗ್ತೈತಿ, ಇಂಥದ್ದೆಲ್ಲ ಒಂದು ಸ್ವಲ್ಪ ಕ್ರಿಯೇಟ್ ಆಗ್ತೈತಿ ಎನ್ವೈರ್ಮೆಂಟ್ ಅನ್ನಂತಲೇ ಅದು ಇನ್ನೊಂದು ಸ್ವಲ್ಪ ನನಗೆ ಪ್ರೇರಣೆ ಮಾಡುತ್ತೆ. ಚಿಕ್ಕ ವಿಷಯಗಳು ನಮಗೆ ಒಂದೊಂದು ಸರ್ತಿ ದೊಡ್ಡ ವಿಚಾರ ಮಾಡೋಕ್ಕೆ ಪ್ರೇರಣೆ ಮಾಡ್ತವೆ. ಹಂಗೆ ಅದೊಂದು ರಂಗಿಲ್ಲ ಮತ್ತು ಟೈಟಾನಿಕ್ ಮೂವಿ ಆಮೇಲೆ ಇದೊಂದು ಪ್ರೇರಣೆ ಆಯಿತು. ಮತ್ತು ಇದ್ರ ಸಂಗಟ ಹೇಳ್ಬೇಕಂದ್ರೆ, ನಮ್ಮ ಫಾದರ್ ಟೇಲರ್ ಇದ್ದರು. ಟೇಲರ್ ಇರಬೇಕಾದ್ರೆ ಅವ್ರ ನಮ್ಮ ಅಂಗಡಿ ಒಳಗೆ ದಶರಥ್ ಅಂತೇಳಿ ಒಬ್ಬರು ಬರ್ತಿದ್ರು. ಅವರು ತುಂಬ ಚೆನ್ನಾಗಿ ಸ್ಕೆಚ್ ಮಾಡ್ತಿದ್ರು. ಅವರು ಏನೂ ಕಲ್ತಿಲ್ಲ, ಆ ಸ್ಕೆಚ್ ಮಾಡೋದು ನಾನು ನೋಡ್ತಿದ್ದೆ. ಅದು ನನಗೆ ಪ್ರೇರಣೆ ಆಗ್ಯದ. ಈಗಂತೂ ಅವರಿಲ್ಲ, ತೀರೋಗಿದ್ದಾರೆ. ಬಟ್ ಅದೊಂದು ನನಗೆ ನೆನಪದ, ಅದನ್ನು ನನಗೆ ಇಂಟ್ರೆಸ್ಟ್ ಕೊಟ್ಟಿತ್ತು ಅಂತೇಳಿ. ಈಗ ನಂದು ಟೆಕ್ನಿಕಲ್ ಫೀಲ್ಡ್ ಇರೋದ್ರಿಂದ ನಾನು ಅವಕಾಶ ಆಗಿಲ್ಲ ನನಗೆ ಈ ಒಂದು ಇದಕ್ಕೆ ಹೋಗ್ಬೇಕಂತೇಳಿ. ಮತ್ತು ಮನೆಯೊಳಗೂ ವಾತಾವರಣ ಹೆಂಗಾಗಿತ್ತು ಅಂದ್ರೆ, ಆರ್ಟ್ದಿಂದ ಯಾರು ಮುಂದೆ ಬಂದಾರ, ನಿನಗೇನು ಅಂಥದ್ದು ಅದರಿಂದ ಸಿಗೋದದ, ಬೇಡ ನೀ ಟೆಕ್ನಿಕಲ್ ಫೀಲ್ಡ್ಗೆ ಹೋಗಿ ಅಂತೇಳಿ ಸ್ವಲ್ಪ ಫೋರ್ಸ್ ಮಾಡ್ರು. ಹಂಗೆ ನನಗೊಂದಿಷ್ಟು ಯಾರು ಸಲಹೆ ಕೊಡ್ತಿದ್ರಲ್ಲ ಆ ಟೈಮ್ ಒಳಗೆ, ಅವರು ಕೂಡ ನನಗೆ ಅಷ್ಟು ಇದಕ್ಕೆ ಇಂಪಾರ್ಟೆನ್ಸ್ ಕೊಡಲಿಲ್ಲ. ಬಟ್ ಈಗ ಗೊತ್ತಾಗ್ಲಿಕ್ಕತ್ತಂದ್ರೆ ಇದು ಇಂಪಾರ್ಟೆನ್ಸ್ ಏನಂತೇಳಿ. ಇದೇನು ಎಕ್ಸಿಬಿಷನ್ ಮಾಡ್ಲಿಕ್ಕತ್ತೀನಿ ನಾನು, ಇವಾಗ ಗೊತ್ತಾಗ್ಲಿಕ್ಕತ್ತದೆ ಇದ್ರದ್ದೊಂದು ಮಹತ್ವ ಏನದ ಅಂತೇಳಿ. ಸೊ ಯಾವುದೂ ಕಮ್ಮಿ ಇರೋಂಗಿಲ್ಲ. ಬಟ್ ಮೇನ್ ಏನಂದ್ರೆ, ನಮ್ಮ ಮನಸ್ಸೊಳಗೆ ಏನಿರ್ತದಲ್ಲ ಅದನ್ನು ನಾವು ಮಾಡಬೇಕಾಗ್ತದೆ ಕೆಲಸ. ನಾ ಮನಸ್ಸಿನ ವಿರೋಧವಾಗಿ ಮಾಡಿದ್ದೀನಿ, ಆರ್ಟ್ ಫೀಲ್ಡ್ ಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ನಾನು ಎವ್ರಿ ಡೇ ಹೆಂಗೆ ಪ್ರೊಫೆಷ್ನಲ್ ಆರ್ಟಿಸ್ಟ್ ತಮ್ಮ ಒಂದು ಡೈಲಿ ವರ್ಕ್ ಮಾಡ್ತಾರಲ್ಲ, ಎವ್ರಿ ಡೇ ನಾ ಒಂದು ಪೇಂಟಿಂಗ್ ಮಾಡೇ ಮನ್ಕೊಳ್ಳೋದು. ಇವನ್ ಇಟ್ ಈಸ್ 4 o'clock ಆಲ್ಸೋ ನಾನು ಅದನ್ನು ಮಾಡೇ ಮನ್ಕೊಳ್ತೀನಿ. ಇದು ಒಂದು ಧ್ಯೇಯ ಅದ ಲೈಫ್ ಒಳಗೆ. ಸೊ ವೀಕ್ಷಕರೇ, ನಿಮ್ಗೆ ನೋಡ್ಬೋದು 101 ನೀರ ಬಣ್ಣ ಅಂತೇಳದ. ಸೊ ನಾನು ಇವತ್ತು 125 ನನ್ನ ಆರ್ಟ್ ವರ್ಕ್ಸ್, 125 ಮೈ ಅಥೆಂಟಿಕ್ ಒರಿಜಿನಲ್ ಆರ್ಟ್ ವರ್ಕ್ಸನ್ನು ಮಿನಜ್ಗಿ ಆರ್ಟ್ ಗ್ಯಾಲರಿ ಒಳಗೆ ಎಕ್ಸಿಬಿಟ್ ಮಾಡ್ತಿದ್ದೀನಿ. ಸೊ ಅದ್ರ ಜೊತೆಗೇ ನಾನು ಇವಾಗ ಸದ್ಯಕ್ಕೆ ನನಗೊಂದು ಸ್ವಲ್ಪ ಫರ್ನಿಷ್ ಆಗಲಿ ಅಂತೇಳಿ ಭಾರತೀಯ ಕಲಾ ಕೇಂದ್ರ ಧಾರವಾಡ ಅಲ್ಲಿ ಫಸ್ಟ್ ಸೆಮ್ ಮುಗಿಸ್ಕೊಂಡಿದ್ದೀನಿ. ಸೆಕೆಂಡ್ ಸೆಮ್ಮಿಗೆ ನಾನು ತಯಾರಿ ಮಾಡಲಿಕ್ಕೆ ಆಗಲಿಲ್ಲ. ಆಮೇಲೆ ಸ್ವಲ್ಪ ಪ್ರೈವೇಟ್ ಕಂಪ್ನಿ ಇರೋದ್ರಿಂದ ಹಿಂಗೆ ರಜೆ ಅದು ಸಿಗೋದು ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಆ ಒಂದು ಕಾರಣದಿಂದ ನಾನು ಅದನ್ನು ಹೋಲ್ಡ್ ಮಾಡಿದ್ದೀನಿ. ಈಗ ಮತ್ತೆ ಎಕ್ಸಾಮ್ ಕಟ್ಟಿದ್ದೀನಿ. 101 ಅಲ್ಲ 125 ನನ್ನ ಆರ್ಟ್ ವರ್ಕ್ ಅದಾವೆ. ಸೊ ನೀವು ಬಂದು ನಿಮ್ಮ ಒಂದು ಸಪೋರ್ಟ್ ಸಿಗಲಿ. ಈಗ ನಮ್ಮ ಕಂಪ್ನಿ ವತಿಯಿಂದ ಚೀಫ್ ಗೆಸ್ಟ್ ಆಗಿನೂ ಕರೆದಿದ್ದೀವಿ. ನಾನು ವರ್ಕ್ ಮಾಡ್ತಾ ಇರೋದು ಟಾಟಾ ಇಟಾಚಿ ಧಾರವಾಡ ಪ್ಲ್ಯಾಂಟಲ್ಲಿ. ಸೊ ಇವಾಗ ನಮ್ಮೆಲ್ಲ
ಕಂಪ್ನಿ ವತಿಯಿಂದನೇ ನಾನು ಚೀಫ್ ಗೆಸ್ಟ್ ಕರೆಸಿದ್ದೀನಿ. ಒಬ್ಬ ಆರ್ಟಿಸ್ಟ್ ಅವರು ಬರ್ತಿದ್ದಾರೆ, ಬಡಿಗರ್ ಸರ್ ಅಂತೇಳಿ. ಅವ್ರ ಮೇನ್ ಚೀಫ್ ಗೆಸ್ಟ್, ಇನಾಗ್ರೇಟರ್. ಸೊ ಅದ್ರ ಜೊತೆಗೆ ನಮ್ಮ ಚೀಫ್ ಗೆಸ್ಟ್ ಆಗಿರ್ತಕ್ಕಂಥ ರಾಜೇಶ್ ಗುಪ್ತಾ ಅವರು ಕಂಪ್ನಿಯಲ್ಲಿ ಹೆಡ್ ಆಗಿದ್ದಾರೆ. ಅವರು ಪ್ರಕಾಶ್ ಸುಳೇಬಾ ಅವರು ಕೂಡ ಹೆಡ್ ಇದ್ದಾರೆ. ಆಮೇಲೆ ವೀರೇಶ್ ಹರಂಚಡಿ ಅಂತೇಳಿ ಅವರು ಕೂಡ ಹೆಡ್ ಇದ್ದಾರೆ. ಸೊ ಕಂಪ್ನಿ ಕಡೆಯಿಂದನೂ ನನಗೆ ತುಂಬ ಪ್ರೋತ್ಸಾಹ ಸಿಗ್ತಾ ಇದೆ ಈ ಒಂದು ಇದಕ್ಕೆ. ಸೊ ಎಲ್ಲ ನನ್ನ ಕಂಪ್ನಿ ಬಾಂಧವರಿಗೂ ಕೂಡ ನನ್ನ ಅಭಿನಂದನೆಗಳು. ಸೊ ಥ್ಯಾಂಕ್ ಯು ಸರ್, ನಿಮ್ಮ ಒಂದು ಸಪೋರ್ಟ್ಗಾಗಿ. ಪ್ಲೀಸ್ ನಿಮ್ಮ ಎಲ್ಲ ಕಲಾ ಬಾಂಧವರಿಗೆ ಹೇಳ್ರಿ, ಸಪೋರ್ಟ್ ಮಾಡಿರಿ, ಬರ್ರಿ, ವೀಕ್ಷಣೆ ಮಾಡಿರಿ ಅಂತೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.